ಅದು ಯುದ್ಧಕ್ಕೆಂದು ಹೊರಟಿರುತ್ತಾನೆ. ಅಲ್ಲಿ ಸಡಗರ ಇದ್ದದ್ದೇ ಅದನ್ನು ನೋಡೋಕ್ಕಾಗಿ ಬಹಳ ಮಂದಿ ಬರ್ತಾರೆ. ಅರ್ಜುನನ ಶಿಬಿರದಲ್ಲೇ ಕುಳಿತು ಧೈರ್ಯವಾಗಿ ಗಮನಿಸುತ್ತಿದ್ದೆ ನಾನು. ಇಲ್ಲಿ ಯುವರಾಜನಾದಂತಹ ಸುಧರ್ಮನೆಂಬವನು ಸೈನ್ಯದ ಸೇನಾಧಿಪತಿತ್ವವನ್ನು ಹೊಂದಿ ತುರಗವನ್ನು ಬಂಧಿಸಿ ನಮಗೂ ವ್ಯೂಹ ದುರ್ಗವನ್ನು ಬರೆಯುವಂತಹ ಸಾಮರ್ಥ್ಯವಿದೆ ಎಂಬ ಹಾಗೆ ಸೂಚನೆ ಕೊಟ್ಟಿನಲ್ಲ. ದ್ರೋಣಾಚಾರ್ಯ ಶಿಷ್ಯಬುದ್ಧಿಯ ಮೂಲಕವಾಗಿ ಬಹಳಷ್ಟು ವ್ಯೂಹ ದುರ್ಗವನ್ನು ಬರೆಯಬಲ್ಲ, ಭೇದಿಸಬಲ್ಲ. ಅಂತದ್ರಲ್ಲಿ ಶುದ್ಧವಾದ ವ್ಯೂಹ ನಮಗೆ ಬದ್ಧ ವ್ಯೂಹ ಬರೆಯಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ತೋರಿಸಿಕೊಟ್ಟಲ್ಲ ಹುಡುಗ. ಅದರ ಮಧ್ಯೆ ತುರಗರಿಸಿದ್ದೇನೆ. ಬೇಕು ಅಂತಾದರೆ ವ್ಯೂಹ ದುರ್ಗವನ್ನು ಭೇದಿಸಿ ತುರಗವನ್ನು ಬಿಡಿಸಿಕೊ ಎಂಬ ಹಾಗೆ ಹೇಳಿದ. ನಾನು ಹೊರಟು ಇದ್ರೆ ನಮ್ಮ ಯುವಕರೆಲ್ಲ ಹೊರಟು, ಮುದುಕರು ಹೊರಟು, ನೀಲಧ್ವಜ ಯಮರಾಜ ಅವರು ಶಕೇತ ನಾವು ಹೋಗಿ ಬರ್ತೇವೆ. ಅವರನ್ನು ಕಳುಹಿಸಿಕೊಟ್ರೆ ರಣವೃತ್ತಾಂತವನ್ನು ಮುಂದೆ ಹೇಳಿರಲ್ಲ. ಆ ಹುಡುಗರನ್ನ ಕಾಲಕ್ಕೆ ಮುಂದೆ ಸುತ್ತಾಯ್ತು. ಹಾಗೆ ಎಲ್ಲರೂ ಧರ್ಮಾಧಿಕಾರಿಗಳಾಗಿದ್ದಾನೆ. ಅಷ್ಟು ವಾಕ್ಯ ಕೇಳುವಾಗ ನನಗೆ ಕೋಪ ಬರುವುದಿಲ್ಲ. ನನಗೊಂದು ಸಡಗರ. ಈ ದಕ್ಷಿಣಾವರ್ತದಿಂದ ಒಬ್ಬ ಹುಡುಗನಿದ್ದಾನೆ. ಅರ್ಜುನನ ಸೇನೆಯನ್ನು ಹೊಡಿಸುವಂತಹ ಸಾಮರ್ಥ್ಯವುಳ್ಳ ಹುಡುಗ. ಅವರನ್ನು ಕಾಣಬೇಕೆಂಬ ಸಂಭ್ರಮ ನನಗೆ. ಸಂಭ್ರಮವಾಗಲಿ ಸಡಗರವಾಗಲಿ ಇರುವುದಿರಲಿ. ಹಬ್ಬ ಹರಿದಿನಾದಿಗಳಲ್ಲಿ ನಮಗೆ ಯುದ್ಧದಲ್ಲಿ ಒಂದು ರೀತಿ ಹಬ್ಬವೇ. ಹಾಗಾಗಿ ಸಡಗರ ಸಂಭ್ರಮದಿಂದ ಹೊರಟಿದ್ದೇನೆ. ಮಣಿಮಯವಾದ ಊಟವನ್ನಡರಿ ಆ ಸುಧನ್ಮನಿ ಎದುರಾಗಿ
ಅದು ನೀನೇ ಅಂತ ಗೊತ್ತಾದ ಕಾರಣವೇ ರಭಸದಲ್ಲಿ ಹೋಗುವಂತಹ ನಿನ್ನ ರಥಕ್ಕೆ ಅಡ್ಡ ಬಂದು ನಿನ್ನ ಸ್ವಲ್ಪ ನಿಲ್ಲುವ ಹಾಗೆ ಮಾಡಿದವ. ಹೌದು, ಚಂಪಕಾವತಿಯ ಹಂಸಧ್ವಜನ ಕುಮಾರನಾದಂತಹ ಸುಧರ್ಮ ಅಂದ್ರೆ ನಾನೇ. ನಿನ್ನನ್ನೇ ಕಾಣುವಂತಹ ಹಂಬಲ. ನನಗೆ ಸುಧರ್ಮ ಎಂಬಂತಹ ಹೆಸರಿಟ್ಟು ನನ್ನ ಅಪ್ಪ. ಹೌದು, ಒಳ್ಳೆಯದು. ಶಾರ್ಗಧನುರ್ಧಾರಿಯಾದಂತಹ ಮಹಾವಿಷ್ಣುವಿಗೂ ಸುಧರ್ಮ ಎಂಬ ಹೆಸರಿದೆಯಲ್ಲ. ವಿರಾಟ ಧರ್ಮದ ಭಾಷೆಯಲ್ಲಿ ಮದುವೆ ಅಲ್ವಾ? ಈ ಎರಡು ಹೆಸರನ್ನು ಕೇಳಿಯೋ ಏನು? ಅಲ್ಲ, ಕೃಷ್ಣನ ಹಾಗಿರುವಂತಹ ಶುದ್ಧ ಚಾರಿತ್ರ್ಯವನ್ನು ನನ್ನ ಮಗನಲ್ಲಿ ಕಾಣಬೇಕು. ನನಗೆ ಹುಟ್ಟಿದ ಈ ಮಗ ಹರಿಭಕ್ತನಾಗಬೇಕನ್ನುವ ಕಾರಣಕ್ಕಾಗಿ ಸುಧರ್ಮ ಎಂಬ ಹೆಸರಿಟ್ಟು ಅಂತ ನಾನು ಭಾವಿಸಿದೆ. ಗುರುಮಠದಲ್ಲಿ ನಾನು ಇರುವಂತಹ ಕಾಲದಲ್ಲಿ ನನ್ನ ಗುರುಗಳು ಈ ಲೋಕದಲ್ಲಿ ಧನುರ್ಧರ ಯಾರು ಅಂತ ಕೇಳಿದ್ರೆ ಅವನೇ ಧನಂಜಯ, ಮೂರು ಲೋಕದ ಗಡ್ಡ. ಅವ ಮಾಡಿದಂತಹ ಬೇಗನೆ ಸಾಧನೆ ಅದು ಸಾಮಾನ್ಯವಾದಲ್ಲ ಎಂಬ ಹಾಗೆ ನಿನ್ನ ಬಗ್ಗೆ ಹೇಳುತ್ತಿರುವಾಗ ಆಗಲೇ ಕಲಿಸಿದ್ದು. ಒಂದರ್ಥದಲ್ಲಿ ನಾನು ಸುಧರ್ಮನೇ ಅಲ್ವಾ? ಗಂಡಿ ಇವತ್ತು. ಹೌದು. ಹಾಗಾಗಿ ಆ ಸುಧರ್ಮನ ಭಕ್ತನಾದಂತಹ ಈ ಸುಧರ್ಮನನ್ನೇ ಕಾಣಬೇಕು ಅನ್ನುವ ಹಂಬಲ ಮೂಡಿತು. ಏನಿದ್ರೆ ಏರಬೇಕು ನಿಮ್ಮ ಎತ್ತರ. ನಮಗೆ ಬರ್ಬೋರಿತ್ತಲ್ಲ ಅಸ್ತಿನಾಪತಿಗೆ ನಿನಗೆ ನಮ್ಮ ಮನೆಗೆ ಯಾರು ಸ್ವಾಗತವೇ ಯಾರು? ಹೌದು. ಈಗ ನಿನ್ನ ಅರಮನೆಗೆ ಬರುವುದರಲ್ಲಿ ನನಗೆ ಏನು ಕೀಳರಿಮೆ ಇಲ್ಲ. ಮತ್ತೆ ಕಾಣಬೇಕು ಅಂತ ಹೇಳಿದ್ದಲ್ಲ, ಜನ ಬರ್ಬೋದು. ನನ್ನಲ್ಲಿ ಕಾಣಬೇಕು, ನನ್ನ ಭೂಮಿಯಲ್ಲಿ ನಿನ್ನನ್ನು ಕಾಣಬೇಕು. ಏನಾದ್ರು ಕಾರ್ಯಕ್ರಮ ಇಟ್ಟು ಬರಬಹುದಿತ್ತಲ್ಲ. ಅದಕ್ಕಾಗಿ ಇಟ್ಟಂತಹ ಈ ಕಾರ್ಯಕ್ರಮ ರಣಯಜ್ಞ. ಇದು ನೀನಿಟ್ಟ ಕಾರ್ಯಕ್ರಮ. ಹೌದು. ಆದ್ದರಿಂದ ನೀನು ಬಂದೆ ಸೃಷ್ಟಿಗರ್ಜುನ. ಅದಕ್ಕಾಗಿಲ್ಲ ನಮಗೆ ಈ ಲೋಕವನ್ನು ನಾವು ಸೃಷ್ಟಿ ಅಂತ ಹೇಳುವುದು. ಹೌದು. ಇಲ್ಲದನ್ನು ಯಾರಾದರೂ ಒಬ್ಬ ಉಂಟು ಮಾಡಿದ್ರೆ ಅದಕ್ಕೂ ಸೃಷ್ಟಿ ಅಂತ ಹೇಳುವುದು. ಹಾಗಾಗಿ ಈ ಸೃಷ್ಟಿಯಲ್ಲಿ ಧನುರ್ವೇದದಲ್ಲಿ ಹೊಸ ಹೊಸ ಸೃಷ್ಟಿಯನ್ನು ಮಾಡಿದವ ನೀನು. ಹೌದೇ? ಆಧಾನ, ಸಂಧಾನ, ಮೋಹನ, ವಿನಿಯೋಜನ, ದಾನ, ಮುಷ್ಟಿ, ಪ್ರಯೋಗ, ಪ್ರಾಯಶ್ಚಿತ್ತ, ಮಂಡಲ, ದಶಾಂಗ, ಧನುರ್ವೇದದ 10 ಅಂಗಗಳನ್ನು ಬಳಸಿ ಹೊಸ ಹೊಸ ಸೃಷ್ಟಿಯನ್ನು ಮಾಡುವುದರ ಮೂಲಕವಾಗಿ ಸೃಷ್ಟಿಗರ್ಜುನ. ಹಲವನ್ನು ಕೇಳಿದ್ದೇನೆ. ಒಂದು ಕಾಲದಲ್ಲಿ ನನ್ನ ತಾಯಿಯಾದ ಕುಂತಿದೇವಿಗೆ ಗಜಗೌರಿ ವೃತ್ತವನ್ನು ಮಾಡಬೇಕಾಗುವ ಬಯಕೆ ಆಯಿತು. ಹೌದಪ್ಪ. ಗಾಂಧಾರಿ ಮಾಡಿದಳು, ನನ್ನನ್ನು ಕರೆಯಲಿಲ್ಲ ಎಂಬ ಹಾಗೆ ದುಃಖದಲ್ಲಿರುವಾಗ ನೀನಲ್ಲಿಗೆ ಹೋಗಿ ಗಾಂಧಾರಿ ಮಾಡಿದ ಹಾಗೆ ಮಣ್ಣಿನ ಆನೆ ಬೇಡ, ಐರಾವತವನ್ನೇ ತರಿಸ್ತೇನೆ. ಭೂಮಿಯಿಂದ ಭೌಮಕ್ಕೆ ಸ್ವರ್ಗದವರೆಗೆ ಬಾಣದ ಏಣಿಯನ್ನು ಮಾಡಿದ್ದೇನೆ. ಐರಾವತ ಬರುವುದಕ್ಕೆ ಏನು ಬೇಕೋ ಬೇಡೋ ಅದು ಮುಖ್ಯ ಅಲ್ಲ. ನೀನು ಮಾಡಿದ ಸಾಧನೆ ಅವ ಕಳಿಸುವಾಗ ಅಲ್ವಾ? ಹಾಗಿದ್ರೆ ಒಂದು ಭೂಮಿಯಿಂದ ಸ್ವರ್ಗಲೋಕಕ್ಕೆ ಬಾಣದ ಏಣಿಯನ್ನು ಮಾಡಬೇಕು ಅಂತಾದ್ರೆ ಅದರಿಂದ ಒಂದು ಹೊಸ ಸೃಷ್ಟಿ ಅಲ್ವಾ? ಅಲ್ವಾ? ಒಬ್ಬ ನರನಾದವ ಹರನೊಡನೆ ಹೋರಾಟ ಮಾಡಿ ಆಯುಧವನ್ನು ಪಡೆದಂತಹ ಕಥೆಯನ್ನು ನಾವು ಕೇಳಿಲ್ಲ. ಆದ್ರೆ ನೀನು ಹಾಗಲ್ಲ. ಪಶುಪತಿಯಲ್ಲಿ ಪಾಸಟಿಯಾಗಿ ಹೋರಾಟವನ್ನು ಮಾಡಿ ಪಾಶುಪತವನ್ನು ಪಡೆದೆ, ಅಂಜನಾದೇವಿಯಿಂದ ಅಂಜನಾಸ್ತ್ರವನ್ನು ಪಡೆದೆ. ಅದು ನಿನ್ನದ್ದು ಒಂದು ಗಣಪತಿ ಷಣ್ಮುಖರು ಕೊಟ್ಟಿದ್ದಾರೆ ಅಲ್ವಾ? ಅದು ಒಂದು ರೀತಿಯ ಸೃಷ್ಟಿಯೇ. ಆಮೇಲೆ ರಣರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗುವಾಗ ಕೃಷ್ಣ ಸಾರಥಿಯಾಗಿ ನೀನೇ ರಚಿಕನಾಗಿ ಹೋಗುವ ಕಾಲಕ್ಕೆ ಕೃಷ್ಣಸ್ವಾಮಿ ಹೇಳಿದಂತೆ ಮಾಡು ಹೋರಾಟ. ಆಗ ಒಮ್ಮೆಗೆ ನಿನ್ನಲ್ಲಿ ಕ್ರೈವ್ಯ ಅಂಕುರಿಸಿತು. ಗಾಂಡೀವಂ ಸಂತತೆ ಹತ್ತ ಬಿಲ್ಲು ಕೈಜಾರುತ್ತಿದೆ. ಹೋರಾಟಕ್ಕೆ ಬರುವವರು ಅಜ್ಜಂದಿರು, ಅಣ್ಣಂದಿರು, ತಮ್ಮಂದಿರು ಯುದ್ಧವನ್ನು ಮಾಡಲಾರೆ ಕೃಷ್ಣ ಅಂತ ಹೇಳಿದಾಗ ಇದ್ದ ಕ್ರೈವ್ಯವನ್ನು ಹೋಗಲಾಡಿಸುವುದಕ್ಕೆ ಭಗವದ್ಗೀತೆಯನ್ನೇ ನಿನಗೆ ಮತ್ತೊಮ್ಮೆ ಹೇಳಿದ್ರಂತೆ. ಈ ಲೋಕದಲ್ಲಿ ಒಂದು ಹುಟ್ಟಿರುವಂತ ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ನೀನು ಕಾರಣನಾದಿ. ಅದು ನಿನ್ನೊಂದು ಸೃಷ್ಟಿ. ಕೊನೆಗಳಿಗೆ ನಟೋಮೋಹ ಸುಭಿರ್ಲಬ್ಧ ತತ್ಪ್ರಸಾದ ಅಂತ ಯಾಚಕ ಕರ್ಮಣ್ಯ ವಾಚಿಕಾರಸ್ಯ ಮಹಾಫಲೇಶು ಕದಾಚನ. ಗರಿಷ್ಠೇ ವಚನಂ ತವ ಅಂತ ಬಿಲ್ವಾಣ ಹೇಳಿದದ್ದು. ನಿನ್ನ ಕರ್ಮ ಮಾಡು, ಫಲಾಪೇಕ್ಷೆಯನ್ನು ನೀನು ಬಯಸಬೇಡ. ಆಮೇಲೆ ಹೋರಾಟ ಪ್ರಾರಂಭ ಮಾಡಿದೆ. ಒಮ್ಮೆ ಹೋರಾಟ ಮಾಡುವಾಗ ನಿನ್ನ ರಥದ ಕುದುರೆಗಳು ಬರಲಿ, ನೆಲ ಕುದುರಿದಾಗ ಕೃಷ್ಣ ಹೇಳಿದಂತೆ ರಥ ಹಿಂದಿರುಗಿದ್ದೇನೆ. ಆವಾಗ ನೀನು ಹೇಳಿದ್ದೆ ಹಾಗೆ ಮಾಡಬೇಡ ಎಂಬ ಹಾಗೆ ಹೇಳಿ ವಿರೋಧಿಗಳ ಮುಂದೆ ಒಂದು ಮಾಡಬಾರದು. ಹಾಗೆ ನಿನ್ನ ರಥದ ಸುತ್ತ ಬಾಣದ ಕೋಟೆಯನ್ನು ನಿರ್ಮಿಸಿ ಆ ಸಮಯದಲ್ಲಿ ಕುದುರೆಗೆ ಬೇಕಾದ ಮೇವನ್ನು ಕೊಟ್ಟು ಎಬ್ಬಿಸಿದ್ದೆ. ಅದು ನಿನ್ನದು ಸೃಷ್ಟಿ. ಭೀಷ್ಮ ಪರ್ವದಲ್ಲಿ ಶರಧರ್ಮದಲ್ಲಿ ಮಲಗುವಾಗ ಬಾಯಾರಿಕೆ ಅಂತ ಹೇಳುವಾಗ ಪಾತಾಳ ಗಂಗೆಯನ್ನೇ ಬಯಸಿದೆಯಂತೆ. ಸಾಯುವ ಕಾಲಕ್ಕೆ ಗಂಗೆಯನ್ನು ತೋರಿಸುವುದರ ಮೂಲಕವಾಗಿ ಭೀಷ್ಮರಿಗೆ ತಾಯಿಯ ದರ್ಶನವನ್ನು ಮಾಡಿದವು. ಹೀಗೆ ಧನುರ್ವಿದ್ಯೆಯಲ್ಲಿ ಹಲವಾರು ಸೃಷ್ಟಿಯನ್ನು ಮಾಡಿದ ನಿನ್ನ ಕಥೆಯನ್ನು ಕೇಳಿ ನನ್ನ ಬಗ್ಗೆ ಒಳ್ಳೆ ಸಂಗ್ರಹ ಮಾಡಿದ್ದೀವಿ. ಹೌದಲ್ಲ? ಒಳ್ಳೆಯದು. ನಮ್ಮ ಮತ್ತೆ ಈ ಅಭಿಮಾನಿಗಳು ಯಾರ ಮೇಲೆ ನಾವು ಅಭಿಮಾನ ಇಟ್ಕೊಳ್ತೇವೆ ಅವರು ಎಂತೆಲ್ಲ ಮಾಡ್ತಾರೆ ಅಂತ ಸಂಗ್ರಹ ಮಾಡ್ತೇವೆ. ನಮಗೂ ಅವರ ಹಾಗೆ ಆಗಬೇಕು ಅಂತಾದ್ರೆ ಅವರ ಸಾಧನೆ ನಾವು ಅದನ್ನು ಅವರ
ಅನುಸರಿಸು. ಅನುಸರಣೆ ಬೇರೆ. ಹೌದು. ನನ್ನದು ನಿನ್ನ ಅನುಕರಣೆ ಅಲ್ಲ, ನಿನ್ನ ಅನುಸರಣೆ. ಆಗ್ಲಿ ಹೌದು. ಆದರೆ ಇದನ್ನೆಲ್ಲ ಕೇಳಿದಾಗ ಹಾ. ನನಗೂ ಒಂದು ಸೃಷ್ಟಿ ಮಾಡಬೇಕು ಅಂತ ಆಸೆ. ಆಹಾ, ಅದಕ್ಕೆ ಅವಕಾಶ ಬೇಕು ಅಂತ ಹೇಳುದಾ? ಈಗ ಬಂತು. ಹೇಗೆ? ಇಲ್ಲಿ ನಿನ್ನ ಕುದುರೆ. ಏನು ಸಂಬಂಧ ಹೇಳ್ಬೇಕಂತಿದ್ಯಾ? ಅಲ್ಲ, ಅದು ಯಾವುದು ಬೇಡ, ನಿಮ್ಮ ಕುದುರೆ ಬಂತಲ್ಲ. ಹೌದು, ಕುದುರೆ ಬಂದ್ರೆ ನಿನ್ನ ಕುದುರೆಯ ಕಟ್ಟಿಕೊಂಡಿ ಹೇವು ನಾವು. ಎರಡು ವಿಧದಲ್ಲಿ ಕುದುರೆ ಕಟ್ಟಿಕೊಂಡಿದ್ದೇವೆ. ಹಾ. ಒಂದು ನಿನ್ನ ಅಶ್ವಮೇಧದ ಕುದುರೆಯನ್ನು ನಮ್ಮ ಅಪ್ಪ ಕಟ್ಟಿದ್ದಾರೆ. ಹಾ. ಇನ್ನೊಂದು ಹಾ. ನಿನ್ನದ ವಿಜಯದ ಕುದುರೆ ಉಂಟಲ್ಲ, ಹೌದು. ಅದನ್ನ ಈಗ ಇಲ್ಲಿ ಕಟ್ಟಿದ್ದೇನೆ ನಾನು. ಅಂದ್ರೆ ತಲೆ ಹಿಡಿದಿದ್ದೇನೆ. ಹಾ. ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ಕಿರೀಟಿಗೆ ಎಲ್ಲಿಯೂ ಕೂಡ ಸೋಲಾಗಲಿಲ್ಲ. ಅಜೇಯನಾಗಿ ಮೆರೆದವ. ಕುರುಕ್ಷೇತ್ರ ಯುದ್ಧದಲ್ಲಿ ಸರ್ವಶ್ರೇಷ್ಠ ಯಾರು ಅಂತ ಕೇಳಿದ್ರೆ ಅರ್ಜುನ. ಹಾಗಾಗಿ ವಿಜಯಿಯಾದಂತಹ ಈ ವಿಜಯನನ್ನು ಇವತ್ತಿನ ಯುದ್ಧದಲ್ಲಿ ಸುಧರ್ಮ ಸೋಲಿಸಿದ್ರೆ, ಇಲ್ಲಿಯವರೆಗೆ ಸೋಲದ ಅರ್ಜುನನನ್ನು ನಾನು ಸೋಲಿಸಿದ್ರೆ ಅದು ನನ್ನದು ಹೊಸ ಸೃಷ್ಟಿ. ಆದ್ದರಿಂದ ನಿನಗೆ ಎರಡು ಅವಕಾಶ. ಯಾವುದಲ್ಲ? ಕುದುರೆ ಕಟ್ಟಿದ್ದೇನೆ, ನಿನ್ನವರನ್ನು ಬೀಳಿಸಿದ್ದೇನೆ. ನೋಡಿ ಬಿಟ್ಟು ಹೋಗ್ಬೇಡೋ, ಬೀಳಿಸಿದ್ರೆ ನಿಮ್ಮ ನಿಂತವೋ ನಿನಗೆ ಹೇಳ್ಬೇಕು. ನಾ ಬೇಗ ನಿಮ್ಗೆ ಇಷ್ಟು ಮಾಡೋದಕ್ಕೆ ನಾನೇ ಮಾಡುದು. ನಾನೀಗ ಹೋಗ್ಲಿಕ್ಕೆ ಹುಟ್ಟಿದ್ದು ಮುಂದೆ ಅಂತ ಹೇಳ್ತಾರೆ, ನೀವು ಮಾತಾಡಿ ಮಾಡಿದ್ಯಾ? ಅಲ್ಲ, ಹುಡುಗರಾದ ನಾವೇ ಇಷ್ಟು ಮಾತಾಡುವಾಗ ನೀವು ನಾನು ಮಾತಾಡುದಿಲ್ಲ. ನನಗೆ ಮಾತಾಡಿದ್ರೆ ಮುಂದಿನ ಸಾಕು. ತುಂಬ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಕೆಲವು ಬಗ್ಗೆ. ಹೇಳಿ ಅಪ್ಪ. ಹುಡುಗ ನೀ ಅವರನ್ನು ತಡೆದು ನನ್ನನ್ನು ಅನುಸರಿಸಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಸರಿ, ಇದರಿಂದ ನೋಡಿ ನೀನಾಡುವಂತಹ ಬುದ್ಧಿಗಳಿಂದ ನಗುವುದಕ್ಕೆ ತೊಡಗಿದ್ದಾನೆ. ಯಾಕಂದ್ರೆ ಹುಡುಗ ಬುದ್ಧಿ ಅರ್ಜುನ ಮುಂದೆ ಬೇಕಾ ಹೀಗೆ ಅಂತ ಕೇಳುವುದು. ಕುದುರೆ ಬಿಟ್ಟು ಹೋಗ್ಬೇಕಲ್ವಾ? ಹೌದು, ಬಿಟ್ಟು ಪಾಪಯ ನಿಲ್ಲಿಸುವುದೆಂಬ ಬಿಕ್ಕವ ಎರಡು ಹೌದೇನು? ನೀನು ಅರ್ಜುನನ ಕೈತೆ ಬಿಟ್ಟು ಸಂಗ್ರಹ ಮಾಡಿ
ಸೈನ್ಯ ಇಲ್ಲಿಯವರೆಗೆ ಇಲ್ಲ. ಹತ್ತಿನಾವತಿಯಿಂದ ಹೊರಡುವಾಗ ನನ್ನ ಬಗ್ಗೆ ಪರಿಪೂರ್ಣ ವಿಶ್ವಾಸವನ್ನು ಹೊಂದಿ ಹಾ, ನನ್ನನ್ನ ಧರ್ಮಜ ಹಾ, ಕೃಷ್ಣಸ್ವಾಮಿ ಹಾ, ವೇದವ್ಯಾಸರ ಅನುಗ್ರಹ ಹಾ, ಎಲ್ಲವನ್ನು ಹೊಂದಿ ಹೊರಟದ್ದು ನಾನು. ಅವರು ಕಳುಹಿ ಕೊಡುವಾಗ ಅವರಿಗೊಂದು ವಿಶ್ವಾಸ ಉಂಟಲ್ಲ, ಹೌದು. ಅರ್ಜುನ ಬಿಟ್ಟು ಬರಲಿಕ್ಕಿಲ್ಲ. 1 ವರ್ಷ ತಾತ ತಿರುಗಾಟವನ್ನು ಪೂರೈಸಿ ಹಾ, ಪೂರ್ಣಾಹುತಿ ಕಾಲಕ್ಕೆ ಕಪ್ಪ ಸಂಗ್ರಹದೊಂದಿಗೆ ಬರ್ತಾನೆ ವಿಶ್ವಾಸ ಹೊಂದಿದ್ದಾರೆ. ಹಾ. ಅದಕ್ಕೆ ಎಲ್ಲಿಂದು ಚುಕ್ಕಿಬಾರದೆ ನಾವು ವ್ಯವಹರಿಸುವುದು. ಬಿಟ್ಟು ಹೋಗುವ ವಿಷಯ ಬಿಡು, ಹಾ. ಹೋಗಲಾರೆ. ಆದ್ರೆ ರಣರಂಗವನ್ನು ಯಾಕೆ ಪ್ರವೇಶ ಮಾಡಿದೆ? ಯಾಕೆ? ನೀನು ಮಾಡಿಕೊಳ್ಳುವಂತಹ ಯುದ್ಧದ ವಿಚಾರವಾಗಿ ಹಾ, ಒಂದು ಹೇಳು ನಮ್ಮಗಳ ಒಂದು ಹೋರಾಟ ಅಂದ್ರೆ ಹುಡುಗನದ್ದು. ಹಾ, ನಮ್ಮಗಳ ಮಲಗಿದ್ರು ಅಂತ ನನಗೆ ಒಮ್ಮೆ ಅಭಿಮನ್ಯುವಿನ ನೆನಪಾಯಿತು ಮಗನೇ. ಹಾ, ನನ್ನ ಕುಮಾರ ಅಭಿಮನ್ಯು ಇವತ್ತು ನನ್ನ ಕಣ್ಣ ಮುಂದೆ ಇಲ್ಲ, ಆದ್ರೆ ನನ್ನ ಚಿತ್ರತ್ವ ಮಾತ್ರ ಸಾರ್ಥಕ್ಯವನ್ನು ಹೊಂದಿದೆ. ಆ ಕುಮಾರನೊಮ್ಮೆ ನೆನಪು ಮಾಡಿದೆ ನೀವು. ಕುರುಕ್ಷೇತ್ರ ಹರಿಯಲ್ಲಿ ದ್ರೋಣಾಚಾರ್ಯ ಬಂದಂತಹ ಚಕ್ರವ್ಯೂಹವನ್ನು ಮೇಲಿಸಿ ಹಾ. ಮಹಾವಿಕ್ರಮವನ್ನು ಬೆಳೆದಂತಹ ಕುಮಾರ ಅವನಂತೆ ಒಂದು ಕಾಳಗ ಇಲ್ಲಿ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಅಂತ ಹುಡುಗನೊಮ್ಮೆ ನೋಡಿದೆ. ನನ್ನನ್ನು ನೋಡುವಾಗ ನಿಮಗೆ ಕೋಪವನ್ನು ಹಾಕುತ್ತಾ ನನಗೆ ಕೋಪ ಬರಲಿಲ್ಲ. ಯಾಕೆ? ನನಗೆ ಸಂಭ್ರಮ. ಇಂತಹ ಒಬ್ಬ ಕ್ಷತ್ರಿಯ ಮನೆಯಲ್ಲಿ ಹುಟ್ಟಿದ ಹುಡುಗ ಇದ್ದಾನ, ನೋಡ್ಬೇಕು ಅಂತ ಹೊರಟು ಬಂದೆ. ನೀನಾಡುವ ಮಾತುಗಳ ಬಗ್ಗೆ ನಿಜವಾಗಿ ನಗು ಬರ್ತದೆ. ಇನ್ನ ಈ ಬೆಳಗಿನ ಮಾತು ಹಾ, ಹಿರಿಯರಿಗೆಲ್ಲ ಸಂತೋಷ ಕೊಡುವಂತಲ್ಲಿ ಮಕ್ಕಳ ಮಾತುಗಳು. ಆದ್ರೆ ನನ್ನ ಮುಂದೆ ಬೇಡ. ನಾನು ಹೊರಟ ಕಾರ್ಯವನ್ನು ಸಾಧಿಸಿಯೇ ಸಿದ್ಧ. ನಿನಗೆ ಯುದ್ಧ ವಿದ್ಯೆ ಕರಗತವಾಗಿದೆ ಅಂತ ಗೊತ್ತಾಯಿತು. ಆದರೆ ಯೋಗ್ಯ ಅವಕಾಶದಲ್ಲಿ ಇದುವರೆಗೆ ಒದಗಿ ಬಂದಿಲ್ಲ ನನಗೆ. ಚಿಕ್ಕದಾದ ಒಂದು ಪರಿಚಯಾತ್ಮಕವಾದಂತಹ ಚಂಪಕಾವತಿಯಲ್ಲಿ ಯುದ್ಧ ವಿಚಾರಕ್ಕೆ ಎಷ್ಟು ಅವಕಾಶ ಒದಗಿ ಬಂದಿತ್ತು. ನಿನ್ನಂತವರಿಗೆ ಯೋಗ್ಯ ನಿರ್ದೇಶನ ಬೇಕು. ಈಗ ನನಗಿಂತ ಒಂದು ದೊಡ್ಡ ನಿರ್ದೇಶಕ ಯಾರು ಇದ್ದಾರೆ? ಅಯ್ಯೋ, ಖಂಡಿತ ಇಲ್ಲ. ಇರುವಾಗ ಮೇಲಿದ್ದೇನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕುದುರೆ ಹೇಗೆ ಕಟ್ಟಿದ್ದೀವಿ? ಕಟ್ಟಿದ ಕುದುರೆಯನ್ನು ಕೊಡುವುದು, ಹಾ, ಕಟ್ಟಿದ ದಪ್ಪಿಗಾಗಿ ಒಂದಿಷ್ಟು ಉದ್ದ ಕೊಡುವುದು. ಹಾ, ನೀವು ಧನ ಕೊಟ್ಟು ಹೆಚ್ಚಾದ ಉದ್ದ ಪಾಪಿಸಬೇಕು. ಹಾ, ನಮ್ಮ ಹಸಿರಾಜ್ಯ ಭಂಡಾರ ತುಂಬಿಸಿ ಹೊರಟು ನಾವು. ಹಾಗಾಗಿ ಒಂದಿಷ್ಟು ಕಟ್ಟಿದ ದಪ್ಪಿಗಾಗಿ ಕೊಡಬೇಕು. ನಿಮ್ಮೆಲ್ಲರ ದೇಣಿಗೆಯನ್ನು ಹೊಂದಿ ಯಜ್ಞ ಕರ್ಮ ನಡೆಯುವಂಥದ್ದು ಎಂಬ ಸಂಕಲ್ಪದಲ್ಲಿಯೇ ಅಶ್ವಮೇಧ ಇರುವಂಥದ್ದು. ಹಾಗಾಗಿ ಅದನ್ನು ಕೊಡು. ಆಮೇಲೆ ಎಷ್ಟು ಪಡೆ ಉಂಟು ನಿಮ್ಮಲ್ಲಿ ಸೇನೆ, ಆ ಸೇನೆಯನ್ನು ಕೂಡಿಕೊಂಡು ನಮ್ಮ ಜೊತೆಗೆ ಬಂದಿದ್ದಾದ್ರೆ ಇನ್ನು ಯುದ್ಧದ ವಿಚಾರಗಳು ಅವಕಾಶಗಳು ಒದಗಿ ಬರ್ತವೆ. ಆವಾಗ ಯೋಗ್ಯವಾದಂತಹ ನಿರ್ದೇಶನವನ್ನು ಮಾಡಿ ರಣರಂಗದಲ್ಲಿ ನಿಮಗೆ ತೊಡಗಿಸುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ನಿನ್ನ ಈ ಮಾತನ್ನು ಕೇಳಿ ನನ್ನವರು ಎಂತದ್ದು ಹೇಳಬೇಕು? ಮೂಢ ಎಂಬೆ ಮೂಢ ಮೂಢ ಎಂಬೆ ಆ
ನಿನ್ನವರನ್ನು ಬೀಳಿಸಿದೆ. ಆವಾಗ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನೀನು ಮಾಡಬೇಕಾದ್ರೆ ನಿನ್ನವರನ್ನು ಬೀಳಿಸಿದಂತಹ ಸುಧರ್ಮನನ್ನು ಯುದ್ಧದಲ್ಲಿ ಬೀಳಿಸಿ ನಾವು ಅದಕ್ಕೆ ಹೇಳ್ಬೇಕಿತ್ತು, ಕುದುರೆ ಬಿಡು ಕಪ್ಪ ಕೊಡು. ಅದು 3 ಲಕ್ಷದ ಗಂಟೆ ಮಾಡಬೇಕಾದ ಕೆಲಸ. ಅದು ನಾನು ಮಾಡಬೇಕಾದ ಕೆಲಸಕ್ಕೆ ನೀನು ಹೇಳಿಕೊಡ್ತೇವೆ. ನಾವು ಬಯಸುವುದು ಅದೇ. ನೀನು ಬಯಸಿದ್ದೆಲ್ಲ ಮಾಡ್ಲಿಕ್ಕೆ ಆಗ್ತಿಲ್ಲ ಅಲ್ಲ, ನೀನು ಸಡಗರದ ಅಮಿತ ಸಂಭ್ರಮದಲ್ಲಿ ಹೊರಟು ಬಂದದ್ದು ಯಾಕೆ? ಇಂಥ ಸಂಭ್ರಮದಲ್ಲಿ ಹೋರಾಟಕ್ಕೆ ಬರಬೇಕು ಅಂತ ಇಲ್ಲ. ನೀನು ಸಾರ್ವಜನಿಕ ಬರ್ಲಿಕ್ಕೆ ಆಗುತ್ತದೆ. ಯಾರಿಗೆ? ಏನಿತ್ತು ಪ್ರತಿಸ್ಪರ್ಧಿಗೆ ಅಲ್ಲ, ಅಗತ್ಯ ಇದ್ರೆ ಸಾರ್ಬೋದಪ್ಪ. ಈಗ ನೀತಿ ಸಾರ್ಬೇಕಂದ್ರೆ ನಾವು ನೀತಿ ತಪ್ಪಿದ್ದೇವೆ ಅಂತ ವಿಷಯ ಬರುವುದಿಲ್ಲ. ನಾನು ನೀತಿ ತಪ್ಪಲಿಲ್ಲ, ಕುದುರೆಯನ್ನು ಕಟ್ಟಿದ್ದೇವೆ. ಅದರ ಹಣೆಯಲ್ಲಿರುವಂತ ಲಿಖಿತವು ಹಾಗೆ ಪಲ್ಪುಳ್ಳ ಭಟರು ಕಟ್ಟಿಗಾಲುವುದು ಶಕ್ತಿ ವಿಹೀನರು ಕಪ್ಪ ಕೊಡುವುದು. ನಾವು ಕಪ್ಪ ಕೊಡ್ಲಿಕ್ಕಿದ್ದವರಲ್ಲ. ಪಲ್ಪುಳ್ಳ ಭಟರಾದ ಕಾರಣಕ್ಕೆ ಕುದುರೆಯನ್ನು ಕಟ್ಟಿದ್ದೇವೆ, ಬಂದವರನ್ನು ವಿರೋಧಿಸಿದ್ದೇವೆ. ಹಾಗಾಗಿ ರಣರಂಗದಲ್ಲಿ ಯುದ್ಧ ನಡೆಯುತ್ತಿದೆ. ನಾವು ಅಧರ್ಮ ಯುದ್ಧ ಮಾಡುವುದಿಲ್ಲ, ಧರ್ಮ ಯುದ್ಧವೇ. ಅಧರ್ಮ ಯುದ್ಧ ಮಾಡ್ತಿದ್ರೆ ಸುಧಾರಣೆ ನೀತಿ ಸಾರು. ಅಧರ್ಮ ಯುದ್ಧ ಅಲ್ಲ, ಸುಧಾರಣೆ ಧರ್ಮ ಯುದ್ಧ. ಈ ಮಧ್ಯದಲ್ಲಿ ನೀನು ಬಂದೆ. ಒಂದಾರು ಮೊದಲು ಬರಬೇಕಿತ್ತು, ಇಲ್ಲದಿದ್ದರೆ ಕೊನೆಗೆ ಬರಬೇಕಿತ್ತು. ಮಧ್ಯದಲ್ಲಿ ಬಂದು ಯುದ್ಧವನ್ನು ಮಾಡದೆ ಕುದುರೆ ಬಿಡು, ಕಪ್ಪ ಕೊಡು, ಸೋಲಿಸಿ ಕೇಳು, ನನ್ನನ್ನು ಯುದ್ಧದಲ್ಲಿ ಬೀಳಿಸಿ ಕೇಳು. ಅದು ಕ್ಷತ್ರಿಯ ಧರ್ಮ. ಯುದ್ಧವನ್ನು ಮಾಡದೆ ಸುಧರ್ಮನನ್ನು ಸೋಲಿಸದೆ ಕುದುರೆ ಬಿಡು, ಕಪ್ಪ ಕೊಡು, ಏನು ನಾನು ನಿಮ್ಮ ಸಾಮಂತರ? ಅದಲ್ಲ, ಇದು ಎಂತದಕ್ಕೂ ಕೊಟ್ಟ. ಈ ಬೇಡುವಂತಹ ಕೆಲಸ ಕ್ಷತ್ರಿಯಕ್ಕೆ ಬೇಡ. ದಾನ ಕೊಡುವುದು ಮಾತ್ರ ಕ್ಷತ್ರಿಯ, ದಾನ ಪಡೆಯುವುದು ಅದು ಬ್ರಾಹ್ಮಣರು. ಹಾಗೆ ಹಾಗಂತ ನೀನೊಮ್ಮೆ ಬ್ರಾಹ್ಮಣನಾಗಿದ್ದೆ, ಅದು ದೊಡ್ಡ ವಿಷಯ ಅಲ್ಲ. ಈಗ ಕ್ಷತ್ರಿಯನಾಗಿ ದಾನವಾಗಿ ಕುದುರೆಯನ್ನು ಕೇಳ್ತಿ, ದಾನವಾಗಿ ನಮ್ಮವನ್ನು ಬೇಡ್ತಿದ್ದಾದ್ರೆ ನನಗೆ ಪ್ರಶ್ನೆ ಬರ್ತದೆ, ನೀನು ಕ್ಷತ್ರಿಯನೋ ಅಲ್ಲ ಬ್ರಾಹ್ಮಣನಾಗಿ ಮಾತಾಡ್ತೀಯ? ನಾವು ಯಾಕೆ ಹಾಗೆ ಬೇಡಲು ಯಾಕೆ? ರಾಜ್ಯಭಾರ ಮಾಡುತ್ತಿರುವುದು ನನ್ನ ಅಣ್ಣ ಹಿರಿಯಣ್ಣ ಧರ್ಮಜ ಚಕ್ರವರ್ತಿ ಇದ್ದಾನೆ. ನಾವು ಚಕ್ರವರ್ತಿಗಳ ಕಡೆಯಿಂದ ಬಂದವು. ತುರಗವನ್ನು ಯಾರು ಬಂಧಿಸಬಹುದು? ಅವರಿಗೆ ನೀತಿ ಹೇಳಿದಾಗ ಅದು ಅಲ್ಲಂತಾದ್ರೆ ಬುದ್ಧಿವಂತ ಕಾಲಕ್ಕೆ ಕಟ್ಟಿದ ಮೇಲೆ ಬುದ್ಧಿವಂತ ಜ್ಞಾನೋದಯವಾಗಿ ಮಾಡಿ ಸರಿಯಲ್ಲ ಅಂತ ಎಂಬ ತೀರ್ಮಾನಕ್ಕೆ ಬಂದು ಅವರು ತುರಗವನ್ನು ಒಪ್ಪಿಸುತ್ತಿದ್ದ ಅಪರಾಧ ಹೇಳಿದರು. ತುರಗವನ್ನು ಬಂಧಿಸಿದವರಲ್ಲಿ ನೀತಿಯುಕ್ತವಾದಂತಹ ಮಾತುಗಳನ್ನು ಆಡಬಾರದು ಇಲ್ಲ ಹೇಳಿದ್ದಾರೆ. ಹೊರತಾಗಲಿ ತುರಗವನ್ನು ಬಂಧಿಸಿದವರೆಲ್ಲ ಕಾಳಗ ಮಾಡುವುದಲ್ಲ, ಅವರಿಗೆ ಹೇಳಬೇಕಾದನ್ನು ಹೇಳಿದ ಕಾಲಕ್ಕೆ ಅವನು ಬುದ್ಧಿ ತಂದುಕೊಂಡು ತುರಗವನ್ನು ಒಪ್ಪಿಸಿ ಕಪ್ಪ ನೀಡಿ ಸಹಕಾರಿಯಾಗಿ ಜೊತೆಗೆ ಬಂದಾರೆ. ಅವರನ್ನು ನಮ್ಮೊಂದಿಗೆ ಸೇರಿಸಿಕೊಳ್ಳಬೇಕು ಎಂಬ ಹಾಗೆ ಹೇಳಿದರು. ಈಗ ಕುದುರೆ ಕಟ್ಟಿದ್ದು ತಪ್ಪು ಅಂತ ಹೇಳಿದ, ಕಾಳಗ ಮಾಡಿದ್ದು ತಪ್ಪು ಅಂತ ಹೇಳಿದ. ಕುದುರೆ ಕಟ್ಟಿದ್ದು ತಪ್ಪು ಅಂತ ಹೇಳ್ತಲ್ಲ ನಾನು. ಮತ್ತೆ ಯಾರ ಕುದುರೆ ಕಟ್ಟಬೇಕಾದ ದೊಡ್ಡವರ ಕುದುರೆ ಕಟ್ಟಿ ಯುದ್ಧವನ್ನು ಮಾಡುವಂತಹ ಸಾಮರ್ಥ್ಯ ಕುದುರೆಗೆ. ಅದರಲ್ಲಿ ಮಾಟವರ ಕುದುರೆ ಕಟ್ಟಬಾರದು ಅಂತ ಇಲ್ಲ, ಕಟ್ಟಬಾರದು ಅಂತ ಇಲ್ಲ, ಬಲುಹುಳ್ಳವರು ಅಂತ ಹೇಳಿದ್ರ. ಹೌದು, ಹಾಗಿದೆ ನೋಡಿ. ಈಗ ಬಲುಹುಳ್ಳವರೆಲ್ಲರೂ ಕಟ್ಟಬಹುದು ಅಂತಾದ್ರೆ ಏನು ಚಂಪಕಾವತಿ ಅವರು ಬಲ ಇಲ್ಲದವರು ಅಂತ ಅರ್ಥ. ಬಲುಹುಳ್ಳವರು ಕಟ್ಟಬಹುದು, ಹಾ, ಪಾಂಡವರ ಮುಂದೆ
ಪಾಂಡವರ ಅಶ್ವಮೇಧದ ಕುದುರೆ ಅಂತ ತಿಳಿದೇ ಕುದುರೆಯನ್ನು ಕಟ್ಟಿ ಇಷ್ಟು ಮುಂದೆ ಬಂದದ್ದು. ನೀನು ಅಷ್ಟು ತಿಳಿದು ಕಟ್ಟಿದ ಮೇಲೆ ಮಾತು ಯಾಕೆ? ಹೌದು. ಹೇಳಲ್ಲ, ಅಷ್ಟು ತಿಳಿದು ನೀನು ಅಷ್ಟು ತಿಳಿದಿದೆಯಲ್ಲ, ಹಾಗಾದ್ರೆ ನಾನು ಇದನ್ನು ಹೇಳಿದ್ದು ಯಾಕಂದ್ರೆ ಯಾಕೆ? ಭೂತಳದಲ್ಲಿ ಸಾರಿಸುವುದು ರಾಜನೀತಿ. ಒಟ್ಟು ಕಟ್ಟಿದವರಲ್ಲಿ ಕಾಳಗ ಮಾಡಿ ಕರೆಗೆ ಉಳಿಸುವುದು ಉದ್ದೇಶ ಅಲ್ಲ. ಹೇಳಬೇಕಾದ ನೀತಿ ಹೇಳಿಕೊಂಡಾಗ ಅವನಿಗೆ ಬುದ್ಧಿವಂತ ಚಾರೋದಯವಾಗಿ ನೀತಿ ಹೇಳುವುದರಲ್ಲಿ ಅಪರಾಧ ಅಂತ ಹೇಳುವುದಿಲ್ಲ. ಆದ್ರೆ ನೀತಿ ಹೇಳುವುದಕ್ಕೆ ಒಂದು ಸಮಯ ಇಲ್ವಾ? ಯಾವ ಸಮಯ? ಈಗ ನಿಮ್ಮ ಕುದುರೆಯನ್ನು ನಾವು ಕಟ್ಟಿದಾಗ ಅದನ್ನು ತಿಳಿದಂತಹ ನೀನೇ ಬರಬೇಕು ಅಂತ ಇಲ್ಲ. ನಿನ್ನ ಪರವಾಗಿ ಯಾರು ನಮ್ಮನ್ನು ಕಳುಹಿಸಿಕೊಳ್ಬಹುದಿತ್ತು. ಇದು ಅಶ್ವಮೇಧದ ಕುದುರೆ, ಪಾಂಡವರನ್ನು ಕೃಷ್ಣ ಕೃಪಾ ಪೋಷಿತರು, ನೀವು ತಿಳಿಯದೆ ಕಟ್ಟಿದ್ದು, ಹಾಗಾಗಿ ಬಿಡಿ ಎಂಬ ಹಾಗೆ ಒಂದು ನೀತಿಯ ಮಾತನ್ನು ಹೇಳುವುದಕ್ಕೆ ಯಾರನ್ನಾದರೂ ಕಳುಹಿಸಿಕೊಳ್ಬಹುದಿತ್ತು. ಅದು ಕಳುಹಿಸಿಕೊಡ್ಲಿಲ್ಲ. ಯುದ್ಧಕ್ಕೆ ಸಿದ್ಧರಾಗಿದ್ದಿ, ನಿಮ್ಮವರು ಬಂದರು, ನಿನ್ನವರು ಬಿದ್ದಾಗ ನೀನು ಕೂಡ ಸಡಗರದ ಅಮೃತ ಸಂಭ್ರಮದಲ್ಲಿ ಬಂದದ್ದು ಯುದ್ಧಕ್ಕೆ ತಾನೆ. ಈ ಯುದ್ಧ ನಡೆಯುವಾಗ ಮಧ್ಯದಲ್ಲಿ ಬಂದು ಸಾರುವುದು ಯಾವ ನೀತಿ? ಯುದ್ಧದ ಮಧ್ಯದಲ್ಲಿ ಕಾಲು ಮಾಡುವುದೇನು? ಮಕ್ಕಳು ಹಲವಿದೆ. ಯುದ್ಧದ ಮಧ್ಯೆ ಯುದ್ಧ ಸಾಗುತ್ತಾ ಇದ್ದ ಹಾಗೆ ವಿರೋಧಿ ಸೋತ ಕಾಲಕ್ಕೂ ಹೇಳಿದಂತ ಕ್ರಮ ಉಂಟು. ಆ ಸೋತ ಕಾಲಕ್ಕೆ ಹೇಳು. ಈಗ ರಾವಣ ಸೋತಾಗ ರಾಮದೇವರು ಹೇಳಿದ್ರಂತೆ, ಬೇಡ ಬೇಡ, ರಾವಣರ ಯುದ್ಧ ಆಗುವುದರ ಪೂರ್ವದಲ್ಲಿ ಅಂಗದ ಸಂಗನಾಗಿದೆ, ಗೊತ್ತಿದೆ. ರಾವಣರ ಯುದ್ಧ ಆಗಿದೆ. ಮಧ್ಯದಲ್ಲಿಯೂ ಸಾರಿದ್ದಾರೆ. ರಾವಣದಲ್ಲಿ ಆಮೇಲೆ ಸಾರಿದ್ದಾನೆ. ಆದ್ರೆ ಮೂರು ಬಾರಿ ಸಾರಿದ್ದಾನೆ. ಹೌದು, ಆದ್ರೆ ಒಂದು ವ್ಯತ್ಯಾಸ ಉಂಟು. ಸೋತ ರಾವಣನಿಗೆ ಗೆದ್ದ ರಾಮದೇವರು ಸಾರಿದ್ರು. ಇಲ್ಲಿ ಸುಧರ್ಮ ಸೋಲಿಲ್ಲ. ನನಗೆ ನಿನ್ನನ್ನು ಸೋಲಿಸಲಿಕ್ಕೆ ಮನಸ್ಸಿಲ್ಲ, ಹಾಗೆ ಮಾತಾಡ್ತಾ ನನಗೆ ನಿನ್ನನ್ನು ಸೋಲಿಸಬೇಕು ಅಂತ ಉಂಟು. ಹೌದಾ? ಸೋಲಿಸುವ ಜಾತಿ ಉಂಟಾ? ಹಾಗಾದ್ರೆ ನೀತಿಗೆ ಉಳಿದಾಗ ವಿಜಯ ಎಷ್ಟು ಹತ್ತಿರ ಹೇಳ್ತಾರ ನಿಮಗೆ? ಸಮಯ ಸಾಧ್ಯ ಎಲ್ಲಿ ಆಯ್ತು? ಹೌದೌದು ಹೌದೌದು.